ಸುಂದರ ನಿಸರ್ಗ ಸಂಪನ್ಮೂಲ, ಬುದ್ಧಿವಂತ ಜನರನ್ನ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ರೀತಿಯ ಕೊರತೆ ಕಾಡುತ್ತಿರುವುದು ಬೇಸರದ ಸಂಗತಿಯಾಗಿದ್ದು, ಜಿಲ್ಲೆಯ ಅವಸ್ಥೆಗೆ ಕಾರಣಗಳ ಕುರಿತಂತೆ ಗಂಭೀರವಾಗಿ ಚಿಂತನೆಗಳು ನಡೆಯಬೇಕಿದೆ ಎಂದು ಕೊಂಕಣ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಹೇಳಿದರು. ವಿಧಾತ್ರಿ ಅಕಾಡೆಮಿ ಮಂಗಳೂರು, ಸತ್ವಾಧಾರ ಫೌಂಡೇಶನ್ ಮತ್ತು ರಂಗ ಸಾರಸ್ವತ ಸಂಸ್ಥೆಗಳ ಸಹಯೋಗದಲ್ಲಿ ಅಂಕೋಲಾ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆದ ಅರಳು ಅಂಕೋಲೆಯ ಅಂತರ್ಯದ ಅನಾವರಣ ವಿಡಿಯೋ ಬಿಡುಗಡೆ ಹಾಗೂ ಮಥನ ಮಂಜರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭೆಗಳಿಗೆ ಕೊರತೆ ಏನೂ ಇಲ್ಲದಿದ್ರೂ ಅವರಿಗೆ ಸೂಕ್ತ ಅವಕಾಶ ಜಿಲ್ಲೆಯಲ್ಲಿ ಇಲ್ಲದಿರುವುದರಿಂದ ಬೇರೆ ಕಡೆ ವಲಸೆ ಹೋಗಿ ಜಿಲ್ಲೆಯಿಂದ ದೂರವಾಗಿದ್ದಾರೆ. ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯತೆ ಇದೆ. ಡಾಕ್ಟರ್ ದಿನಕರ್ ದೇಸಾಯಿ ಅವರು ರಸ್ತೆ ಇಲ್ಲದ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆದು ಶೈಕ್ಷಣಿಕ ಕ್ರಾಂತಿ ಮಾಡಿದ್ರು. ಆದರೆ ಜಿಲ್ಲೆಯಲ್ಲಿ ಇಂದಿಗೂ ನಾಯಕತ್ವದ ಕೊರತೆ ಎದ್ದು ಕಾಣುತ್ತಿರುವುದು ವಿಷಾದನೀಯ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ವಿಶ್ರಾಂತ ನ್ಯಾಯಾಧೀಶ ಸದಾನಂದ್ ನಾಯಕ್ ಮಾತನಾಡಿ, ಶಿಕ್ಷಣ ಕ್ಷೇತ್ರ ಸಮಾಜ ಸೇವೆಯಾಗಿದ್ದು ಅಲ್ಲಿ ಪ್ರಾಮಾಣಿಕತೆ ಅಗತ್ಯ. ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಮಹತ್ವದ ಸ್ಥಾನ ಗಳಿಸುತ್ತಿದ್ದು ವಿಧಾತ್ರಿ ಅಕಾಡೆಮಿಯವರ ಕಾರ್ಯ ಅರ್ಥಪೂರ್ಣ ಎಂದರು. ಅಂಕೋಲೆಯ ಅರಳು ವಿಡಿಯೋ ಬಿಡುಗಡೆ ಮಾಡಿದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಮಂಗಳಗೌರಿ ಭಟ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಂದು ಸಾಕಷ್ಟು ಅಭಿವೃದ್ಧಿಯಾಗಿದ್ದು ಆಧುನಿಕ ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣಗಳು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ವೇದಿಕೆಯಲ್ಲಿ ನ್ಯಾಯವಾದಿ ನಾಗರಾಜ್ ನಾಯಕ್, ಕುಂದಗನ್ನಡದ ಕಲಾವಿದ ಮನು ಹೊಂದಾಡಿ ಮಾತನಾಡಿದರು. ವಿಡಿಯೋ ಛಾಯಾಗ್ರಹಣ ಸಹಕಾರ ನೀಡಿದ ಗೋಪಿ ಜಾಲಿ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಪ್ನಾ ನಾಯ್ಕ್ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ವಿಧಾತ್ರಿ ಅಕಾಡೆಮಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಸ್ವಾಗತಿಸಿದ್ರು. ರಂಗ ಸಾರಸ್ವತದ ಚಿದಾನಂದ ಭಂಡಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಗಣೇಶ್ ಜೋಶಿ ಸಂಕೊಳ್ಳಿ ನಿರ್ವಹಿಸಿದ್ರು. ಕಿರಣ್ ಭಟ್ ವಂದಿಸಿದ್ರು. ಬಾಂಧವ್ಯದ ಬಂಧ ಕಳಚಲು ಕಾರಣರು ಯಾರು, ಹಿರಿಯರೋ ಕಿರಿಯರೋ ಎನ್ನುವ ಕುರಿತಂತೆ ನಡೆದ ಮಥನ ಮಂಜರಿಯಲ್ಲಿ ನ್ಯಾಯವಾದಿ ನಾಗರಾಜ್ ನಾಯಕ್, ಸಾಹಿತಿ ತಿಗಣೇಶ, ಕಲಾವಿದ ಮನು ಹೊಂದಾಡಿ, ಮಂಜುನಾಥ್ ಗಾಂವ್ಕರ್ ಬರ್ಗಿ, ಪ್ರಶಾಂತ್ ಹೆಗಡೆ ಮೂಡಲ್ಮನೆ, ರಾಜೇಶ್ ಮಾಸ್ತರ್ ವಾದ ಮಂಡಿಸಿದ್ರು. ಅರ್ಥಪೂರ್ಣವಾದ ವಾಗ್ಮಿಗಳ ವಾಗ್ಜರಿ ನೆರೆದ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿತು. ಆದರೆ ಅಲ್ಲಿ ಎಲ್ಲಾದರೂ ಫೇಲ್ ಆಯಿತು ಅಂತ ಆದರೆ ಆಗ ಆತ ಕೊಡೋ ಉತ್ತರ ಏನು ಕೇಳಿದರೆ, ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ ಮರೆಯೇ ಬರಲಿಕ್ಕೆ 3 ದಿನ ಆಗೋಯ್ತು. ಈ ವ್ಯವಸ್ಥೆನೇ ಸರಿ ಇಲ್ಲ, ಕಾರಣಗಳನ್ನು ಹುಡುಕ್ತಾ ಹೋಗ್ತು. ಒಂದು ಹೇಳಿದರು, ನನಗೆ ಖುಷಿ ಆಯಿತು, ಕಿರಿಯರು ದಾರಿ ತಪ್ಪುತ್ತಾ ಇದ್ದಾರೆ. ನಾವು ಹೇಳೋದೌದು, ಕಿರಿಯರು ದಾರಿ ತಪ್ಪುತ್ತಾ ಇದ್ದಾರೆ, ಹಿರಿಯರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರಪಂಚವನ್ನ, ಕುಟುಂಬವನ್ನ, ಸಮಾಜವನ್ನ ಕಿರಿಯರು ಆರಂಭದಲ್ಲಿ ನೋಡೋದು ಹಿರಿಯರ ಕಣ್ಣುಗಳ ಮೂಲಕ, ಕೇಳುವುದು ಹಿರಿಯರ ಕಿವಿಗಳ ಮೂಲಕ, ಅನುಭವಿಸುವುದು ಹಿರಿಯರ ಹೃದಯದ ಮೂಲಕ ಮತ್ತು ಬುದ್ಧಿಯ ಮೂಲಕ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ಸಂಸ್ಕಾರ ನೀಡದೇ ಇದ್ದರೆ ಮಗು ದಾರಿ ತಪ್ಪುತ್ತೆ. ನಮಗೆಲ್ಲ ಗೊತ್ತಿರಬಹುದು, CR ಚಂದ್ರಶೇಖರ್ ಹೇಳಿ ಖ್ಯಾತ ಮನೋರೋಗ ತಜ್ಞರು, ನಿಮಾನ್ಸ್ನಲ್ಲಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿದಂಥವರು. ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಮಗು 10 ವರ್ಷಕ್ಕೆ ಬರುವಾಗಲೇ ಅದರ 95% ಮೆದುಳು ಡೆವಲಪ್ ಆಗಿರ್ತದೆ. 16 ವರ್ಷಕ್ಕೆ ಏನು ಮಗು ಬಂದು ಮುಟ್ಟುತ್ತದೆ, ಆಗ 100ಕ್ಕೆ 100 ಆ ಮಗುವಿನ ಹಿರಿಯರು ಯಾರು ಅನ್ನೋದು ಬೇಕಾಗ್ತದೆ. ಅದಕ್ಕಾಗಿ ನಾವಿಲ್ಲಿ ಜೀವಂತ ಇರುವವರು ಉದಾಹರಣೆ ಕೊಡುವಂತ ನೋಡಿದ್ರೆ, ನಾವೆಲ್ಲರೂ ವಾಪಸ್ ಹೋಗಿ ಯಾರು ಬರುವುದಿಲ್ಲ ಫ್ರೇಮ್ ಒಳಗೆ ಕೂತಿದ್ದಾರೆ ನೋಡಿ, ಅವರದ್ದೇ ಉದಾಹರಣೆ ಹೇಳೋದು. ಕೈಕೆ ಉದಾಹರಣೆ ಹೇಳೋದು, ನಮ್ಗೆ ಗಟ್ಟಿದೆ ಇದೆ, ಕೈಕೆ ಬಂದು ಬಡಿಯುವುದಿಲ್ಲ ಅಂತ ನಮ್ಗೆ ಗೊತ್ತು. ದತ್ತರಾಷ್ಟ್ರ ಉದಾಹರಣೆ ಕೊಡೋದು. ಯಾಕೆ ದತ್ತರಾಷ್ಟ್ರ ಪೂರ್ಣ ಇಲ್ಲಿ ಬೆಳೆಸಿದ ಬರೋದ್ರೊಳಗೆ ಬೆಳಗಾಗ್ತದೆ, ನಾವು ಬರುವುದಿಲ್ಲ ಅಂತ ನಮ್ಗೆ ಗೊತ್ತು. ಆದ್ರಿಂದ ಇಲ್ಲದಂತೆ ಉದಾಹರಣೆ ಕೊಡಿ ಅಂತ ಅವ್ರು ಹಿರಿಯರು ಮತ್ತೆ ಪುನಃ ಹಾದಿಯೇ ತಪ್ಪುದು ಬಿಟ್ಟರೆ ಆ ಹಾದಿಯಲ್ಲಿ ಅವರು ಬರ್ಲಿಕ್ಕೆ ಅವರು ಒಪ್ಪುವುದಿಲ್ಲ. ನೀವೇ ಹೇಳಿದ್ರಿ, ಭರತನನ್ನ ರಾಮನನ್ನ ಬೆಟ್ಟಕ್ಕೆ ಕಳಿಸಿದ್ರು, ಮತ್ತೆಂಥದ್ದು ಇವನನ್ನ. ಆದರೆ ಅದರಲ್ಲಿ 3 ಜನ ಹೆಂಡತಿಯರಲ್ಲಿ ಕಿರಿಯರು ಯಾರು? ಕೈಕೆ. ಬೆಟ್ಟಕ್ಕೆ ಅವ ಹೋದದಿದ್ರು ಕಾರಣ ಅವರಲ್ಲ, ಧೃತರಾಷ್ಟ್ರನ ಚಟ್ಟಕ್ಕೆ ಕಳಿಸಿದ್ದು ನಿಮ್ಮ ಕಿರಿಯ ಕೈಕೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹೇಳಿ, ನಾನು ಪಟ್ಟದೊಳಗೆ ಪ್ರೇಮ್ ಒಳಗೆ ಇದ್ದವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಈಗಿನ ಕಾಲಮಾನಗಳನ್ನ ದಶರಥ ಕ್ಷಮೆ ಅಂದ್ರೆ ನೀವು ಹಿರಿಯರು ಅಂತ ವಾದ ಮಾಡೋರು ಟ್ರ್ಯಾಕ್ನಲ್ಲಿ ಇದ್ದೀರ ನೋಡ್ಲಿಕ್ಕೆ ಹೇಳಿದ್ ಬಿಟ್ರೆ ನಾನು ಮತಿಗೆ ಮಾತಾಡಿದ್ದಲ್ಲ. ಯಾಕಂದ್ರೆ ನಮಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಚಪ್ಪಾಳಿಯೇ ನಮಗೆ ಗತಿಮತಿ ಆಗಿದೆ, ಇನ್ನಾರು ಗತಿಮತಿಗಳು ನಮಗಿಲ್ಲ, ಇರಲಿ ಅಂತ ಹೇಳ್ತಾ. ಅದರಿಂದ ಹೀಗೆ ಪುರಾಣದ ಮತ್ತೊಂದು ಉದಾಹರಣೆ ಭಗವದ್ಗೀತೆ ಅವೆಲ್ಲ ಕೊಡ್ತಾ ಹೋದ್ರೆ ಬೇಕಾದಷ್ಟು ಇರ್ತವೆ. ಆದರೆ ನಂಗೆ ಹೆಚ್ಚಾಗಿ ಕುಂದಾಪುರ ಕನ್ನಡದಲ್ಲೇ ಮಾತಾಡಿ ಅಂತ ಹೇಳ್ತಾರೆ. ಕುಂದಾಪುರ ಕನ್ನಡ ಶೈಲಿಯಲ್ಲೇ ಮಾತಾಡ್ತೆ, ಅರ್ಥ ಆಗದೇ ಇದ್ರೆ ದಯವಿಟ್ಟು ಅದನ್ನು ನನಗೆ ಹೇಳಿ. ನಾವು ಈ ಬಾಂಧವ್ಯ ಕೇಳಲಿಕ್ಕೆ, ಬಾಂಧವ್ಯ ಅಂದ್ರೆ ಏನು ಕೇಳಿದ್ರೆ ನಮ್ಮ ರಕ್ತ ಸಂಬಂಧಿಗಳಲ್ಲದವರು ನಮಗೇನಾಗ್ತಾರೆ, ನೆಂಟರು ಅಂತ. ಬಾಂಧವ್ಯ ಅಥವಾ ಬಂಧನ ಅಂದ್ರೆ ಏನು ಕೇಳಿದ್ರೆ ನಮಗೆ ಯಾರು ಆತ್ಮೀಯರಾಗಿರ್ತಾರೆ. ಹಾರವೆಂದು
ಜನರೀತಿಯಂತೆ ಈಗ ಜಗದಲ್ಲಿ ಕಳುಹಿದನು ಮಾತುಗಳ ಮಾಲೆ ಎಂದು ಬೇಂದ್ರೆಯವರು ಹೇಳ್ತಾರೆ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಅಂತ ಹೇಳಿ ಅದೇ ಬೇಂದ್ರೆಯವರು ಸಖಿಗೀತಲ್ಲಿ ಹೇಳುವುದು. ವಕೀಲರು ಮಾತಾಡಿದ್ದಾರೆ, ಅವರು ಕರಿಕೋಟು ಹಾಕೊಂಡ್ರು ವಕೀಲರೇ, ಹಾಕೊಳ್ಳದೇ ಇದ್ರು ನಾಗರಾಜ್ ವಕೀಲರು. ಈಗ ನಾವೆಲ್ಲ ಕೋಟು ಹಾಕ್ಕೊಂಡು ಮಾತಾಡೋದಿಲ್ಲ, ಆದರೆ ಮಾತಾಡುವಾಗ ನಮ್ಮ ಮಾತಿಗೆ ಸಂಬಂಧಪಟ್ಟಂತೆ ನಾವೇನು ಮಾತಾಡಬೇಕು ಅನ್ನೋದನ್ನು ಕುರಿತಂತೆ ಯೋಚಿಸಿ ಮಾತಾಡಬೇಕಾದಂಥ ಅಗತ್ಯತೆ ಇದೆ. ಪ್ರತಿಪಾದನೆ ಮಾಡಿದ್ರು ನಮ್ಮದು ಸ್ಪಷ್ಟವಾದ ನಿಲುವು, ಬಾಂಧವ್ಯದ ಬಂಧ ಕಳಚಲು ಕಾರಣ ಹಿರಿಯರು ಕಿರಿಯರು ಅನ್ನುವುದಕ್ಕೆ ಬಾಂಧವ್ಯದ ಬಂಧ ಕಳಚಲು ಕಾರಣ ಹಿರಿಯರು, ಇದು ಸಿದ್ಧಾಂತ. ಈ ಸಿದ್ಧಾಂತವನ್ನು ಸಮರ್ಥಿಸುವ ನಿಟ್ಟಿನಲ್ಲಿ ಆ ಮುಖದಲ್ಲಿ ಮಾತನಾಡುವುದಕ್ಕೆ ತೊಡಗುವುದು. ನ್ಯಾಯವಾದಿಗಳು ನ್ಯಾಯವನ್ನು ವಾದಿಸುವುದು ಹೇಗೆ? ವಾದಿಸಿದ್ದೆಲ್ಲ ನ್ಯಾಯ ಅಂತ ಅಲ್ಲ, ಆದರೆ ಹಾಗೆ ವಾದಿಸುವಾಗ ವಾದಿಸಿದ್ದನ್ನು ನ್ಯಾಯ ಎನ್ನುವುದಾಗಿ ಒಪ್ಪಿಕೊಳ್ಳುವ ನಿಟ್ಟಿನಲ್ಲಿ ಫಲಿತವನ್ನು ನಿರ್ಣಯಕ್ಕೆ ತೆಗೆದುಕೊಳ್ಳುವವರು ಯಾರು ಕೇಳಿದ್ರೆ ನ್ಯಾಯಾಧೀಶರು. ಹಾಗಾಗಿ ಅವರು ಈಗ ಇಟ್ಟಂತ ವಿಷಯ ಏನು ಕೇಳಿದ್ರೆ ನಮ್ಮ ಕಿರಿಯರ ಮೇಲೆ ಹೊರೆ ಹೊರಿಸ್ಬಿಟ್ಟಿದ್ದಾರೆ, ಆದ್ರೆ ನಾವು ಹೊರೆ ಹೊತ್ತುಕೊಳ್ಳಿಕ್ಕೆ ಸಿದ್ರಿಲ್ಲ. ಬದಲಿಗೆ ನಿಮ್ಮ ದಾಯಿತ್ವವನ್ನು ನಮ್ಮ ಮೇಲೆ ವರ್ಗಾಯಿಸಿದ ಮಾತ್ರಕ್ಕೆ ಅದಕ್ಕೆ ನಾವು ಬಾಧ್ಯಸ್ಥರಲ್ಲ ಅನ್ನುವುದರ ಪ್ರತಿಪಾದನೆಗೆ ನಮ್ಮನ್ನು ತೊಡಗಿಸಿಕೊಳ್ಳುವಲ್ಲಿ ಗೀತೆ ನೆನಪಾಗುತ್ತದೆ ನನಗೆ. ಅಂತ ಹೇಳಿದ್ರೆ ಕುಟುಂಬದ ಒಳಗಿನ ಪರಿಧಿಯೇ ಬಾಂಧವ್ಯವು ಅಂತ ಹೇಳಿ ತಿಳ್ಕೊಳ್ತಾರೆ. ಬಾಂಧವ್ಯ ಅಂತ ಹೇಳಿದ್ರೆ ರಕ್ತ ಸಂಬಂಧದಲ್ಲಿ ಕೂಡಿರುವಂತದ್ದು ಮಾತ್ರ ಬಾಂಧವ್ಯವು ಅಂತ ಹೇಳಿ ಕೇಳಿಕೊಳ್ತಾರೆ. ಇದಷ್ಟೇ ಅಲ್ಲ, ರಕ್ತ ಸಂಬಂಧದ ಆಚೆಗಿರುವುದೂ ಸಹಿತ ಬಾಂಧವ್ಯಕ್ಕೆ ಕಾರಣವಾಗ್ತದೆ. ಬೆಂಗಳೂರಿಗೆ ಪ್ರಥಮ ದಿನಗಳಲ್ಲಿ ಹೊರಟು ನಿಂತೇನೆ ಯಾವ ಬಾಂಧವ್ಯವೂ ಸಹಿತ ಗಟ್ಟಿಯಾಗುವುದಿಲ್ಲ, ಯಾವ ಬಾಂಧವ್ಯ ಸಹಿತ ನಶಿಸುವುದಿಲ್ಲ. ನಾಗರಾಜ್ ನಾಯಕ್ ಇದೇನು ಯೂಟರ್ನ್ ಹೊಡೆದು ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ. ಯಾವುದೇ ಸಬ್ಜೆಕ್ಟ್ ಅನ್ನ ಶುರು ಮಾಡೋದಕ್ಕಿಂತ ಮೊದಲು ಆಫ್ ದಿ ರೆಕಾರ್ಡ್ ಅಂತ ಒಂದಿರ್ತದೆ. ಸೊ ಹಾಗಾಗಿ ಆಫ್ ದಿ ರೆಕಾರ್ಡ್ ಅನ್ನ ಇಟ್ಟುಬಿಟ್ಟೆ ನಾನು ಕರಿಕೋಟನ್ನು ಹಾಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹಿರಿಯರ ಪರವಾಗಿ. ಅದು ಕುಟುಂಬದಲ್ಲಿರಲಿ, ಸಮಾಜದಲ್ಲಿರಲಿ, ರಾಷ್ಟ್ರದಲ್ಲಿರಲಿ, ಧರ್ಮಗಳ ನಡುವೆ ಇರಲಿ, ಎಲ್ಲಿಯೇ ಆದರೂ ಕೂಡ ಈ ಬಾಂಧವ್ಯದ ಅಂಟುಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಸಮಾನ ಅಭಿರುಚಿಗಳು ಮತ್ತು ಸಮಾನ ಆಸಕ್ತಿಗಳು ಬೇಕು ಅಂತ. ಇವತ್ತು ಈ ಬಾಂಧವ್ಯದ ಬಂಧ ಕಳಚೋದಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ, 2 ವೈಡ್ ಬಾಲ್ ಹಾಕಿದ್ದಾರೆ ಇಬ್ರು, ಇನ್ನೊಂದು ಫ್ರೀ ಹಿಟ್, ಅದು ಲೆಕ್ಕಕ್ಕಿಲ್ಲ ಅದು. ಹಾಗಾಗಿ ಬಾಂಧವ್ಯದ ಬಂಧ ಕಳಚುವುದಕ್ಕೆ ಖಂಡಿತವಾಗಿ ಕಾರಣ ಹಿರಿಯರು ಅನ್ನುವುದು ನಮ್ಮ ವಾದ. ಹೇಗೆ ಅಂತ ಕೇಳಿದ್ರೆ ನೋಡಿ, ನೀವು ರಾಮಾಯಣ ಮಹಾಭಾರತದ ಬಗ್ಗೆ ಹೇಳ್ತಾ ಹೋದ್ರೆ ಬೆಳತನಕ ಮಾತಾಡ್ಬೋದು, ಆದ್ರೆ ಸುಮ್ಮನೆ ಆಲೋಚನೆ ಮಾಡಿ. ನಮ್ಗೆ ಇವತ್ತು ಧೈರ್ಯ ಏನು ಅಂತ ಕೇಳಿದ್ರೆ, ನಾವು ಎಷ್ಟು ಜಟಾಪಟಿ ಮಾಡಿದ್ರು, ಪಾಟಿ ಸವಾಲ್ ಹಾಕಿದ್ರು, ಲಾಸ್ಟ್ ತೀರ್ಪು ಬರೆಯುವುದಕ್ಕೆ ನ್ಯಾಯಾಧೀಶರು ಇದ್ದಾರೆ. ಹಾಗಾಗಿ ನಮ್ಗೆ ಧೈರ್ಯ, ಹಾಗಾಗಿ ಸವಾಲಿಗೆ ಪಾಟಿ ಸವಾಲ್ ನಾವು ಹಾಕ್ತಾನೆ ಇರ್ತೇವೆ. ನೋಡಿ, ಯಾರ್ಯಾವ್ದಾದ್ರು ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದ್ರೆ ಅವ್ರ ಮನೇಲಿ ಬಿಡೋ ಮರೆ ರಾಮಾಯಣ ಅದು ಅಂತ ಹೇಳ್ತೇವೆ. ಯಾರ ಮನೆಯವರು ಅಣ್ಣ ತಮ್ಮ ಹೊಡೆದಾಟಕೊಳ್ತಾ ಇದ್ರೆ ಮನೇಲಿ ಮರೆ ಮಹಾಭಾರತ ಮುಗಿಯೋದೇ ಇಲ್ಲ ಮರೆ ಅಂತ ಹೇಳ್ತೇವೆ. ಹಾಗಾಗಿ ರಾಮಾಯಣ ಆದದ್ದು, ಮಹಾಭಾರತ ಆದದ್ದು ಮತ್ತು ಅದರಿಂದ ದುರಂತಗಳ ಸರಮಾಲೆಯೇ ಆದದ್ದು ಅಲ್ಲಿನ ಎಲ್ಲ ಹಿರಿಯರಿಂದ ಮತ್ತು ಅಲ್ಲಿನ ಹಿರಿಯರ ಮೌನದಿಂದ. ಆಭರಣ ಜ್ಯುವೆಲರಿಯ ಬಂಗಾರ ಮತ್ತು ಬೆಳ್ಳಿಯ ಬಹುಮಾನಗಳನ್ನು ಕಾರ್ಯಕ್ರಮದ ತರುವಾಯ ವಿತರಿಸಲಾಯಿತು. ಜಯದೇವ್ ಬಳಗಂಡಿ, ರವೀಂದ್ರ ಭಟ್ ಸೂರಿ ನಿರ್ವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಎದುರು ಇಂದು ಅತ್ಯಂತ ಗಂಭೀರ ಸವಾಲುಗಳು ನಿಂತಿವೆ. ಭಾಷೆಯ ಉಳಿವು ಕೇವಲ ಸರ್ಕಾರಿ ಆದೇಶಗಳಿಂದ ಸಾಧ್ಯವಿಲ್ಲ. ಪ್ರತಿ ಕನ್ನಡಿಗನ ಪ್ರಜ್ಞೆ, ಪ್ರಾಮಾಣಿಕತೆ ಮತ್ತು ನಡೆ ನುಡಿಗಳಲ್ಲೇ ಭಾಷೆಯ ಭವಿಷ್ಯ ಅಡಗಿದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ LN ಮುಕುಂದರಾಜ್ ಆತಂಕ ವ್ಯಕ್ತಪಡಿಸಿದರು. ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸೋಮವಾರ ನಡೆದ ನುಡಿಗಡಿ ಬರಹ ಸಮಸ್ಯೆ ಸವಾಲು ಪರಿಹಾರ ಎಂಬ ವಿಚಾರಗೋಷ್ಠಿಯಲ್ಲಿ ಮಾತನಾಡಿ, ಇದು ಕನ್ನಡ ಜಿಲ್ಲೆಯ ಹೆಸರೇ ಕನ್ನಡವಾಗಿರುವುದು ನಮ್ಮ ಸಾಂಸ್ಕೃತಿಕ ಗುರುತು. ಆದರೆ ಇವತ್ತು ಕನ್ನಡದ ಪ್ರಜೆಯೇ ನಾಶವಾಗುತ್ತಿರುವುದು ದೊಡ್ಡ ಆತಂಕ. ಭಾಷೆ ಅಂದ್ರೆ ಕೇವಲ ಸಂವಹನದ ಸಾಧನವಲ್ಲ, ಅದು ಮೌಲ್ಯ, ವಿವೇಕ ಮತ್ತು ಪ್ರಾಮಾಣಿಕತೆ ಎಂದು ಹೇಳಿದ್ರು. ಕನ್ನಡಕ್ಕೆ ಬಾಹ್ಯ ಶತ್ರುಗಳಿಗಿಂತ ಒಳಗಿನ ನಿರ್ಲಕ್ಷ್ಯವೇ ದೊಡ್ಡ ಅಪಾಯ. ಕನ್ನಡ ಶಾಲೆಗಳಿಲ್ಲದೆ ಭಾಷೆಯ ಉಳಿವು ಅಸಾಧ್ಯ. ಕನ್ನಡ ಉಳಿಯಬೇಕಾದ್ರೆ ಸರ್ಕಾರಿ ಕನ್ನಡ ಶಾಲೆಗಳು ಬಲವಾಗಬೇಕು. ಸಮಾಜದ ಎಲ್ಲಾ ವರ್ಗದ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬಂದಾಗಲೇ ಶಿಕ್ಷಣದ ಗುಣಮಟ್ಟ ಮತ್ತು ಭಾಷೆಯ ಗೌರವ ಹೆಚ್ಚುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬಸವಣ್ಣನ ಶೂನ್ಯ ಪರಿಕಲ್ಪನೆ, ಅಲ್ಲಮ ಪ್ರಭುವಿನ ಶೂನ್ಯ ಸಿಂಹಾಸನದ ತತ್ವಗಳು ಪ್ರಜಾಪ್ರಭುತ್ವದ ಮೂಲವಾಗಿದೆ. ಕುವೆಂಪು ಹೇಳಿದ ಮಾನವೀಯ ಮೌಲ್ಯಗಳು ಇಂದಿಗೂ ಕಾಲ ಕಾಲಕ್ಕೂ ದಾರಿ ತೋರಿಸುತ್ತವೆ ಎಂದು ಅವರು ಹೇಳಿದ್ರು.
ಸುಲಭವಾಗಿ ಬಗೆಹರಿಸಕ್ಕೂ ಸಾಧ್ಯ ಇದೆ. ನಮ್ಮಂತವರಿಗೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವ ನನ್ನಂತವರಿಗೆ ಮಿತವಾದ ಅಧಿಕಾರಗಳು, ಮಿತವಾದ ಸಂಪನ್ಮೂಲಗಳು ಇರ್ತವೆ. ಅದರಲ್ಲಿ ಏನ್ ಮಾಡಬಹುದೋ ಅದನ್ನ ಮಾಡೋಕ್ ಪ್ರಯತ್ನ ಮಾಡ್ತಿದೀವಿ. ಒಂದು ಅರ್ಥ ಮಾಡ್ಕೋಬೇಕು, ಉತ್ತರ ಕನ್ನಡ ಜಿಲ್ಲೆಯನ್ನ ಸಾಹಿತ್ಯ ಅಕಾಡೆಮಿ ನಿರ್ಲಕ್ಷ್ಯ ಮಾಡಿಲ್ಲ. ನಿಮಗೆ ಕಳೆದ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಯಾವ ಪ್ರಶಸ್ತಿಯನ್ನು ಕೊಡದೆ ಎಲ್ಲ ಹಾಗೆ ಬಿಟ್ಟೋರು. ನಾವು ಬಂದು ಒಂದು ಕಾಲು ವರ್ಷ ಆಯ್ತು. ಈ ಅವಧಿಯಲ್ಲಿ ಮೊನ್ನೆ ಇದೇ ತಿಂಗಳ 5ನೇ ತಾರೀಕು ಗುಬ್ಬಿಯಲ್ಲಿ 3ನೇ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮಾಡಿದ್ವಿ. ಅದಕ್ಕೆ ಮೊದಲು ಕೊಪ್ಪಳದಲ್ಲಿ ಮಾಡಿದ್ವಿ, ಬೆಂಗಳೂರಿನಲ್ಲಿ 2ನೇದು ಮಾಡಿದ್ವಿ, 3ನೇದು ಗುಬ್ಬಿಯಲ್ಲಿ ಮಾಡಿದ್ವಿ, ಒಂದು ತಾಲೂಕು ಕೇಂದ್ರದಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 3 ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವಾಗ ಆಯ್ಕೆ ಮಾಡುವ ಕಾಲದಲ್ಲಿ ನಾವು ತುಂಬಾ ಯೋಚನೆ ಮಾಡಿ, ನಮ್ಗಿರೋದು 5 ಗೌರವ ಪ್ರಶಸ್ತಿ. 5 ಗೌರವ ಪ್ರಶಸ್ತಿಯನ್ನ ಕೇವಲ 5 ಜನಕ್ಕೆ ಮಾತ್ರ ಕೊಡಕ್ಕಾಗುತ್ತೆ ಹೊರತು 50 ಜನಕ್ಕೆ ಹಂಚಕ್ಕಾಗಲ್ಲ. ಈ 5 ಜನ ಯಾರಾಗಿರ್ಬೇಕು? ಕನ್ನಡದ ಅತ್ಯಂತ ಪ್ರತಿಭಾವಂತರಾಗಿರ್ಬೇಕು. ಅವರು ಎಲ್ಲಾ ಜಾತಿಯವರಾಗಿರ್ಬೇಕು, ಪ್ರಾದೇಶಿಕ ನ್ಯಾಯ ಇರಬೇಕು, ಮಹಿಳೆಯರಿಗೆ ಆದ್ಯತೆ ಇರಬೇಕು, ಅಲ್ಪಸಂಖ್ಯಾತರು, ದೀನರು, ದಲಿತರು, ತುಂಬಾ ತಳ ಸಮುದಾಯಗಳಲ್ಲಿರೋರು, ಇಂಥವ್ರನ್ನೆಲ್ಲ ಗುರುತಿಸಬೇಕು. ಯಾವ ಪ್ರದೇಶಕ್ಕೆ ಹೆಚ್ಚು ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕು. ನಾವು ಕರಾವಳಿ ತೀರದ ಇದಕ್ಕೆ ಮೊದಲಿನಿಂದಲೂ ಆದ್ಯತೆ ಕೊಟ್ಕೊಂಡೇ ಬಂದಿದ್ದೀವಿ. ಮೊದಲನೇ ಪ್ರಶಸ್ತಿ ಪ್ರದಾನ ಸಮಾರಂಭ ಕೊಪ್ಪಳದಲ್ಲಾದಾಗ ಇಂದಿರಾ ಹೆಗ್ಡೆ ಅವ್ರನ್ನ ಆಯ್ಕೆ ಮಾಡಿದೀವಿ. ಆಮೇಲೆ ಕಳೆದ ಸರಿಯೂ ಕೂಡ ಅನೇಕ ಜನ ಕರಾವಳಿ ತೀರದ, ನಮ್ಮ ಅಕ್ಷತಾ ಕೃಷ್ಣಮೂರ್ತಿ ಎಲ್ಲ ಕೂತಿದ್ದಾರೆ, ಅವರ ಮೊದಲನೇ ಕೃತಿ ಬಹುಶಃ ಈ ಸ್ಕೂಲು. ಅದಕ್ಕೆ ನಾವು ಆಯ್ಕೆ ಮಾಡಿರಲ್ಲ, ಅವರಿಗೆ ಸಹಜವಾಗಿ ಬಂದಿದೆ. ಶ್ರೇಷ್ಠ, ನನ್ನ ದೇವರು ದೊಡ್ಡವನು ಅಂತ ನಂದನ್ನು ಹೊಗಳ್ಕೊಂಡು ನಿಂದೇನು ಅಲ್ಲ ಕಣಯ್ಯ ಅಂತ ಹೇಳ್ತಾ ಇದ್ದಾಗ ನಾನು ಸಂಕುಚಿತಗೊಳ್ತಾ ಇದ್ದೀನಿ, ನನ್ನ ಪ್ರಜ್ಞೆ ನಾಶ ಆಗ್ತಾ ಇದೆ, ನನ್ನ ಮಾನವೀಯತೆ ನಾಶ ಆಗ್ತಾ ಇದೆ ಅನ್ನುವಂಥದ್ರ ಬಹಳ ದೊಡ್ಡ ಸಂಕೇತ ಅದು. ಕನ್ನಡ ಪ್ರಜ್ಞೆ ಅನ್ನುವಂಥದ್ದು ಅತ್ಯಂತ ಮಾನವೀಯವಾದದ್ದು. ನೋಡಿ, ನೆರೆ ಸೈರಿಸಲಾರ್ಪದು ಪರಧರ್ಮಮಂ ಒಂದು ವಿಚಾರ ಆದ್ರೆ, ಇನ್ನೊಂದು ಮುಂದಿನ ಮಾತು ಯಾವುದು ಅಂದ್ರೆ ಪರವಿಚಾರಮಂ, ಬೇರೆಯವರ ಅಭಿಪ್ರಾಯಗಳನ್ನ ಸೈರಣೆ ಮಾಡಿಕೊಳ್ಳತಕ್ಕದ್ದು. ಬೇರೆಯವರ ಮಾತುಗಳಿಗೆ ಕಿವಿಗೊಡದಲ್ಲೇ ನಾನು ತುತ್ತೂರಿ ಉತ್ತಾ ಇದ್ರೆ ಅದು ಸರಿಯಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪೀಠಿಕೆಯಲ್ಲಿ ಕೂಡ ಹೇಳಿರೋದು. ಈ ದೇಶದ ಪ್ರಜೆಗಳಾದ ನಾವು ಹೇಗಿರಬೇಕು ಅಂತ ಬಾಬಾ ಸಾಹೇಬರು ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾ ಇದ್ದಾರೋ ಇವತ್ತು, ಅದನ್ನ ಕನ್ನಡ ಪ್ರಜ್ಞೆ 1000 ವರ್ಷಗಳಿಂದ ಕಾಪಿಟ್ಕೊಂಡು ಬಂದಿದೆ ಅಂತಂದ್ರೆ ಎಂತ ಒಂದು ಉದಾತ್ತ ಪರಂಪರೆಗೆ ನಾವು ಸೇರಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ಮಾತನಾಡಿ, 6 ರಾಜ್ಯಗಳ ಗಡಿ ಭಾಗಗಳ 63 ತಾಲೂಕುಗಳಲ್ಲಿ ಸುಮಾರು 16,000ಕ್ಕೂ ಹೆಚ್ಚು ಶಾಲೆಗಳಿವೆ ಎಂದು ಮಾಹಿತಿ ನೀಡಿದ್ರು. ಮಹಾರಾಷ್ಟ್ರ, ಗೋವಾ, ಕೇರಳ ಸೇರಿದಂತೆ ಗಡಿ ಪ್ರದೇಶಗಳಲ್ಲಿ ಸ್ಥಳೀಯ ಭಾಷೆಗಳ ಪ್ರಭಾವದಿಂದ ಕನ್ನಡ ಹಿನ್ನಡೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ನಾನು ಒಪ್ಪಿಕೊಂಡಿದ್ದೆ. ಮೊನ್ನೆ ಕಾಸರಗೋಡಿನ ಒಂದು ತಂಡ ಬಂದಾಗ ನಾನು ಬಿಳಿಮಲ್ಲೇಶ್ವರ ವಿಧಾನಸೌಧದ ಮಹಡಿಯಲ್ಲಿ ಅಂದ್ರೆ ಅವರ ಕಚೇರಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಇಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ನಡೀತಾ ಇದೆ, ಹೋಗೋಣ ಅನ್ನೋಂಥ ಮಾತನ್ನು ಅವತ್ತು ನಾವು ಮಾತನಾಡಿದ್ವಿ. ನಾನು ಬರ್ತೇನೆ ಸರ್, ನೀವು ಬರ್ರಿ, ಹೋಗೋಣ ಅಂತ ಹೇಳಿದ್ವಿ. ಹಿರಿಯರಾದಂತ ನಾಗರಾಜ ಮೂರ್ತಿ ಅವರಿಗೆ ಫೋನ್ ಹಚ್ಚಿದೆ, ಅವ್ರ ಮೊಮ್ಮಗ ತೆಗೆದುಕೊಂಡ. ಇಲ್ಲ, ಈ ಕಾರ್ಯಕ್ರಮಕ್ಕೆ ವಾಸರೆ ನಿಮ್ ದೋಸ್ತರಲ್ಲ ವಾಸರೆ ಅವರು ಹೇಳಿದ್ರು 3 ಜನ ಬರ್ಬೇಕು ಸರ್ ನೀವು ಅಂತೇಳಿ. ನಾ ಇನ್ನೊಬ್ಬರನ್ನ ಯಾಕೆ ಬಿಟ್ರಿ ಅಂತ ಹೇಳಿದೆ. ಯಾರನ್ನ? ಮಾನಸ ಅವ್ರನ್ನ. ಅವರು ಬರ್ತವೆ ಅಂತ ಹೇಳಿದಾರೆ, ಬರ್ಬೋದು. ಅದಕ್ಕೆ ಇಲ್ಲೆಲ್ಲೇ ಒಂದ್ ಕಡೆ ಈ ಜಿಲ್ಲೆಯಲ್ಲಿ ಬಹಳಷ್ಟು ಉತ್ತುಂಗಕ್ಕೆ ಕನ್ನಡ ಐತಿ ಅಂತ ನಾನು ಭಾವಿಸಿದ್ದೇನೆ. ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ, ಕನ್ನಡ ಇಂದು ಸಣ್ಣ ಬಿಕ್ಕಟ್ಟಲ್ಲ, ದೊಡ್ಡ ಸವಾಲಿನ ಮಧ್ಯದಲ್ಲಿದೆ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ 19,568 ಮಾತೃಭಾಷೆಗಳಿದ್ರೂ ಸಂವಿಧಾನದ 8ನೇ ಪಟ್ಟಿಯಲ್ಲಿ ಕೇವಲ 22 ಭಾಷೆಗಳಷ್ಟೇ ಸೇರಿವೆ ಎಂದರು. ಕನ್ನಡದ ಪರವಾಗಿ ಹೊರಡಿಸಿರುವ 33,000ಕ್ಕೂ ಹೆಚ್ಚು ಸರ್ಕಾರಿ ಆದೇಶದಲ್ಲಿ ಅನುಷ್ಠಾನ 15% ಮಾತ್ರವಾಗಿದೆ ಎಂಬುದು ಗಂಭೀರ ವಿಷಯವಾಗಿದೆ. ಭಾಷೆಯ ಉಳಿವಿನ ಜವಾಬ್ದಾರಿಯನ್ನ ಸರ್ಕಾರದ ಮೇಲೆ ಮಾತ್ರ ಹಾಕಿ ಕೈಕಟ್ಟಿ ಕೂತ್ರೆ ಪ್ರಯೋಜನವಿಲ್ಲ. ನಾವೆಲ್ಲರೂ ಹೊಣೆ ಹೊತ್ತುಕೊಳ್ಳಬೇಕು ಎಂದು ಕರೆ ನೀಡಿದ್ರು. ಏನೇನು ಹೇಳಿದ್ದಾರೆ ಅದನ್ನ ಸೋಮಣ್ಣನವರು ತುಂಬಾ ಸ್ಪಷ್ಟವಾಗಿ ನಾವು ಏನ್ ಮಾಡಕ್ ಸಾಧ್ಯ ಅಂತ ಹೇಳಿದ್ದಾರೆ. ಈಗ ಸೋಮಣ್ಣನವರು ಮುಖ್ಯಮಂತ್ರಿ ಆದ್ರೆ ನೀವು ಹೇಳಿದೆಲ್ಲ 100ಕ್ಕೆ 100 ಆಗುತ್ತೆ. ಅವರು ಅಥವಾ ನಾನು ಯಾವುದೋ ಒಂದು ಸಂಸ್ಕೃತಿ ಮಂತ್ರಿ ಆದ್ರೆ ಈಗ ಹೇಳೋದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಸಾಧ್ಯ. ನಮಗೆಲ್ಲ ನಮ್ದು ಲಿಮಿಟೇಷನ್ಸ್ ಇದೆ. ಅದರ ನಡುವೆ ನಮಗೆ ಎಷ್ಟು ಗರಿಷ್ಠ ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನ ನಾವು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಮಾಡ್ತೇವೆ. ಮತ್ತು ನೀವು ಏನು ಹೇಳಿದ್ದೀರಿ ಇಲ್ಲಿ ವೇದಿಕೆ ಮೇಲೆ ಮಾತ್ರ ಅಲ್ಲ, ನಾವು ಪುಸ್ತಕದ ಅಂಗಡಿಗಳಲ್ಲಿ ಹೋದಾಗ ವಿಚಾರ ಬಂತು,
ಗೆಸ್ಟ್ ಹೌಸ್ ಅಲ್ಲಿ ವಿಚಾರಗಳು ಬಂತು, ಆಚೀಚೆ ಹೋಗುವ ಇದೆಲ್ಲ ನಮ್ಮ ತಲೆಯಲ್ಲಿದೆ. ನಾನು ಮುಕುಂದರಾಜ್ ಮತ್ತು ಸೋಮಣ್ಣನವರು ಆಗಾಗ ವಿಧಾನಸಭೆಯಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡ್ತಾ ಇರ್ತೀವಿ. ಖಂಡಿತವಾಗಲೂ ಉತ್ತರ ಕನ್ನಡದ ಪರವಾಗಿ ಮಾತಾಡೋದಕ್ಕೆ ನಮಗೆ ಯಾವ ಸಂಕೋಚವೂ ಕೂಡ ಇಲ್ಲ. ಯಾಕೆಂತಂದ್ರೆ ಈ ಜಿಲ್ಲೆಯ ಬಗ್ಗೆ ನನಗೆ ಗೊತ್ತಿದೆ. ಗೌರೀಶ್ ಕಾಯ್ಕಿಣಿಯವರು ನನ್ನ ಪರಿಚಯದವರು, ಅವರಿದ್ದಾಗ ಅವರ ಮನೆಗೆ ಬರ್ತಾ ಇದ್ದೆ. ಯಶವಂತ ಚಿತ್ತಾಲರು ಈ ನಾಡು, ಈ ಊರು ಕೊಟ್ಟ ಬಹಳ, ಅಥವಾ ಈ ಜಿಲ್ಲೆ ಕೊಟ್ಟ ಬಹಳ ದೊಡ್ಡ ಬರಹಗಾರ. ಬಾಂಬೆಯಲ್ಲಿ ಅವರ ಮನೆಗೆ ನಾನು ಹೋಗ್ತಿದ್ದೆ. ಜಯಂತ ಆಗ ಈಗ ಎಲ್ಲ ನಾವು ಫೋನ್ ಅಲ್ಲಿ ಮಾತಾಡ್ಕೊಂಡಿರುವಂತ ಒಬ್ಬ ಲೇಖಕ. ವಿಷ್ಣು ನಾಯಕ್ ಎಂಥ ದೊಡ್ಡ ಒಬ್ಬ ಸಂಘಟಕ ಎಂಬುದನ್ನ ಅವರು ಪ್ರಾಧಿಕಾರದ ಮೆಂಬರ್ ಆಗಿದ್ದಾಗ ಡೆಲ್ಲಿಯಲ್ಲಿ ಕೂಡ ಹಿಂಗೆ ಏನು ಅಂತ ಆಮೇಲೆ ಹೇಳ್ತೀನಿ ನಾನು. ಆರ್ ವಿ ಭಂಡಾರಿ ಅವರು ನಮ್ಗೆ ವಿಠಲ ತೀರಿಕೊಂಡಾಗ ಒಂದು 25 ವರ್ಷದ ಭವಿಷ್ಯವನ್ನ ನನ್ನ ಕೈಯಿಂದ ಯಾರೋ ಕಸಿದುಕೊಂಡ್ರು ಅಂತ ಅನಿಸಿತು. ವಿಠಲ ತೀರಿಕೊಂಡಾಗ 25 ವರ್ಷದ ಭವಿಷ್ಯ ಯಾರೋ ಕಸಿದುಕೊಂಡ್ರು ಅಂತ, ಬಹಳ ಕ್ರೂಯಲ್ ಆದ ಒಂದು ಡೆತ್. ಏನೇ ಇರ್ಲಿ, ಸಾಯಿ ಸಮ್ಮೇಳನ ಕೂಡ ಬಂದಿದೆ. NR ನಾಯಕರು, ಶಾಂತಿ ನಾಯಕರು, ಸೈಯದ್ ಜಮೀರುಲ್ಲಾ ಶರೀಫ್ ಅವರು ಅಧ್ಯಕ್ಷ ಆಗಿದ್ದಾಗ ನಾನು ಯಲ್ಲಾಪುರಕ್ಕೆ ಬಂದಿದ್ದೆ. ಹಾಗೆ ನಮ್ಮ ಸಂಬಂಧ ಉತ್ತರ ಕನ್ನಡದ ಜೊತೆಗೆ ಬಹಳ ದೀರ್ಘವಾಗಿದೆ, ಬೇರೆ ಬೇರೆ ಕಾರಣಗಳಿಗೆ. ಆದ್ದರಿಂದ ನೀವು ಏನು ಹೇಳಿದಿರಿ ಅದನ್ನ ನಾವು ಒಂದು ಆಶ್ವಾಸನೆ ತರ ಕೊಡು. ಜಾನಪದ ಹಿರಿಯ ಶಿರಸಿಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಮಾಧ್ಯಮದ ಕುರಿತು ಅಂಕೋಲಾದ ವಿಠಲ್ ದಾಸ್ ಕಾಮತ್, ಸಮುದಾಯದ ಕುರಿತು ಕುಮಟಾದ ಡಾಕ್ಟರ್ ಶ್ರೀಧರ್ ಗೌಡ ಉಪ್ಪಿನ ಗಣಪತಿ, ಭಾಷೆ ಕುರಿತು ಕಾರವಾರದ GD ಮನೋಜೆ, ಇನ್ನು ಕೆಲವುಗಳ ಕುರಿತು ಹಳಿಯಾಳದ ಮೇರಿ ಬಾವತಿಸ ಗರಿಬಾಚೆ, ಬುಡಕಟ್ಟು ಕುರಿತು ಜೊಯ್ಡಾದ ಸುಭಾಷ್ ಗಾವಡ ವಿಷಯವನ್ನ ಮಂಡಿಸಿದ್ರು. ನಾಗರಾಜ್ ಶೆಟ್ಟಿ ಸ್ವಾಗತಿಸಿದ್ರು. ಪ್ರದೀಪ್ ನಾಯಕ್ ವಂದಿಸಿದ್ರು. ಶಶಿಕಾಂತ್ ರಾಠೋಡ್ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಶಿವಾನಂದ್ ಜಿಯೋಜಿ, ದಾಂಡೇಲಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು, 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.